ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಂತೂ ಸೂಪರ್ ಚೆನ್ನಾಗಿದ್ದೀವಿ ನೋಡಿ, ನೀವ್ ಹೇಗಿದ್ದೀರಾ? ಮತ್ತೇನಿಲ್ರಿ ಸಮಾಚಾರ ಏನಂತಂದ್ರೆ ಇವತ್ತು ನಾವು ಮಂಗಳವಾರ ದುರ್ಗಮ್ಮನ ಅಂದ್ರೆ ಚಾಮುಂಡೇಶ್ವರಿ ತಾಯಿ ಪೂಜೆ ಮಾಡ್ತಾ ಇದಾರೆ ಮನೆಯಲ್ಲಿ. ಅದಕ್ಕೆ ಯಾವ ತರ ತಯಾರಿ ಮಾಡ್ಕೊತಾ ಇದಾರೆ ನಮ್ಮ ಮೇಡಮ್ ಅವರು ನೋಡೋಣ ಬನ್ನಿ. ಇಲ್ಲೆಲ್ಲ ದೇವ್ರ ಫೋಟೋ ಆಗಲೇ ಪೂಜೆ ಮಾಡಿದ್ದಾರೆ. ಆಮೇಲೆ ದೇವ್ರದ್ದು ಸಾಮಾನೆಲ್ಲ ತೊಳಿತಾ ಇದಾರೆ, ಅದನ್ನ ನೋಡೋಣ ಬರ್ರಿ ಯಾವ ತರ ತೊಳಿತಾ ಇದಾರೆ ಏನು ಎತ್ತ ಅಂತಂದು ನೋಡ್ತಾ ಇರ್ಬೋದು. ಇಲ್ಲಿ ಇವರು ಚೆನ್ನಾಗಿ ನೋಡ್ರಿ, ಆಲ್ರೆಡಿ ಹೊಸದೇ ಇರೋದು. ನಾವಾಗ ಪೂಜೆ ಸಾಮಾನು ತಂದಿವಿ, ತೊಳೆದ್ರು ನೋಡ್ರಿ ಇದನ್ನ. ಇನ್ನು ಇವನ್ನ ತೊಳೆಯಕತ್ತಾರ. ಮತ್ತೆ ಇವಾಗ ಮಂಗಳವಾರ ಯಾವಾಗಿಂದ ಅಂತಂದ್ರೆ ಓದ್ಸತಿ ಇವಾಗ ಬರ್ತದ ಒಳೆ ಹತ್ರ. ಎಲ್ಲಿಡ್ಬೇಕು ಮತ್ತೆ ಇಲ್ಲ ಸೈಡಿಗೆ ಅಂತೀರ ಬರ್ರಿ. ಎಲ್ಲ ಹಣ್ಣು ಗಿಣ್ಣು ತಂದಿವಿ, ಅಥವಾ ಜಗ್ಗೆ ತಂದಿ ಬಂಗಾರಿಗೆ ಎರಡಾದ್ವಾ ಇವಾಗ ತಂದಿದ್ದಲ್ಲ, ಇಲ್ಲೇ ತಗೊಂಡ್ಲ ಇಲ್ಲಿ ಊರಾಗ. ಮಲ್ಲಿಗೆ ಹೂವು ಆಗಿರ್ಬೋದು, ರೋಜ್ ಹೂವು, ಬಿಡಿ ಹೂವು, ಮತ್ತು ಸಂಪಿಗೆ ಹೂವು, ಮತ್ತು ಇದು ಎಲ್ಲ ಒಳ್ಳೊಳ್ಳೆ ಹೂವು ತಂದಿದೆ ಬಿಡು, ಕಾಯಿಪಲ್ಲೆ. ಮತ್ತು ದೇವರಿಗೆ ಹಣ್ಣು ತಂದಿವಿ, ಹಣ್ಣು ಬಾಳೆಹಣ್ಣು ನೋಡ್ರಿ. ಪಾಪು ಬಟ್ಟೆ ಯೂಸ್ ಮಾಡಿಬಿಟ್ಟು ಅಂದ್ರೆ ಹಳೆ ಅವಾಗ ಹುಟ್ಟಿದಾಗ ತಂದದ್ದು ಬಟ್ಟೆಗಳಿವು ನೋಡ್ರಿ. ಬೆಂಕಿ ಹೆಂಗೆ ಹಚ್ಚಕತ್ತಿರೋರು, ಬೆಂಕಿ ನೋಡ್ರಿ, ಬೆಂಕಿ ಹೆಂಗೆ ಮಾಡ್ತಾರಂತ ನೋಡ್ರಿ. ಅಬ್ಬೋ ಬಾರಿ ರೆಡಿ ಮಾಡಿರಿ ಬಿಡ್ರಿ ಮಹಾಲಕ್ಷ್ಮಿ ಅವ್ರು. ಈಗ ತಗೊಂಡದು ಗ್ಯಾಸಿಗೆ ಹಚ್ಚಿ ಬೆಂಕಿ ಮಾಡ್ತಾರೆ ನೋಡ್ರಿ, ಧೂಪಗೋಸ್ಕರ. ಒಳ್ಳೆ ಐಡಿಯಾ ಇದು ಅಲ್ಲ? ಬೆಂಗಳೂರಾಗ ಇರ್ತೀವಿ ಕರೆ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಬೆಂಕಿ ಹಚ್ಚಕ್ಕೆ ಒಲಿ ಇಲ್ಲ ಏನಿಲ್ಲ, ಹತ್ತಿತ್ರಿ ದಗ ಅಂತ ಆಯ್ತು. ಬೆಂಕಿ ರೆಡಿ ಮಾಡ್ತಾರ. ಇಲ್ಲಿ ನೋಡಿ ಎಲ್ಲಿಗೆ ಬಂದ, ಅವ್ನು ಏನ್ ಮಾಡಕತ್ತಾನ ತಿಕ್ಕಾನು? ಗುಂಡ ನೋಡಿ ಎಲ್ಲಿ ಬಂದದ ಕೂಸು ನೋಡ್ರಿ. ಇದೇ ತರ ಬೆಂಕಿ ಅದಾಗ್ತದ. ಏನೇನು ಪೂಜೆಗೆ ಏನೇನು ತಂದಿ ನೋಡ್ರಿ. ಈಗ ಎಣ್ಣೆ ಮತ್ತು ಎಲೆಗಳು ತಂದಿನಿ. ಎಲೆ ಅಡಿಕೆ ಇಡ್ಬೇಕಂತ ದುರ್ಗಮ್ಮಗ, ಅದಕ್ಕೆ ಅವು ತಂದಿನಿ. ಮತ್ತು ತುಪ್ಪ ತಂದಿವಿ, ಕಡ್ಡೆ ಕರ್ಪೂರ ಮತ್ತು ಬತ್ತಿ. ಇವಾಗ ಹೂನಾರ ಹಾಕಂಬರಿ. ರಾಘವೇಂದ್ರ ಸ್ವಾಮಿ ಹೊಸ್ದಾಗಿ ಬಂದಾರ ನಮ್ಮ ಮನೆಗೆ ನೋಡ್ರಿ. ಹೂವೆಲ್ಲ ಇಟ್ಟಿವಿ, ದೇವರಿಗೆ ಕೆಳಗಡೆ ಇಟ್ಟಿವಿ, ಮತ್ತೆ ದೇವ್ರಿಗೆ ಕೆಳಗಡೆ ಇಟ್ಟಿದ್ದೀವಿ ನೋಡ್ರಿ. ಈ ಥರ ಎಷ್ಟು ಚೆನ್ನಾಗಿ ಇದು ಮಾಡಿದ್ವಿ. ರಾಯರನ್ನು ನೋಡಿ, ರಾಯರಿಗೆ ಹೂವು ಇಟ್ಟಿದ್ದೀವಿ ಕೆಳಗಡೆ. ಇದೆಲ್ಲ ಈಗ ಕುಂಕುಮ ಹಚ್ಬೇಕು ನೋಡ್ರಿ. ಚಂದ ಕುಂಕುಮ ಹಚ್ಚ ಬೃಂದಾವನಕ್ಕೆ. ಅಮ್ಮಗ ಪ್ರೇಮವಾದದ್ದು ಭಂಡಾರ. ಅಮ್ಮ ತು ಜಗದಾಂಬ ಖಾಲಿಗೆ ಹಚ್ತಾರೆ ಏನು ಭಂಡಾರ? ನಿಂಗೆ ಗೊತ್ತು? ಲೋಬನ್ ಹಾಕ್ತಾರೆ ಇವಾಗ. ಎಲ್ಲ ಮೂಲೆಗೂ ಹಿಡಿಬೇಕು ಇವಾಗ. ಮನೆ ಫಸ್ಟ್ ದೇವರಿಗೆ ಇವಾಗ. ಇದು ಪೂಜಾರಿ ತಾತ ಕೊಟ್ಟಿದ್ದು. ಮಾಡಿ ಕೈ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಪೂಜೆ ಮಾಡಿದ್ವಿ ಚೆನ್ನಾಗಿ, ಒಳ್ಳೆ ಪೂಜೆ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿದ್ವಿ. ಆದ್ರೆ ನೈವೇದ್ಯ ಸಖತ್ ಸೂಪರ್ ಆಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ಆದರೆ ಸಾಕಾಗಲಿಲ್ಲ ನಮಗೆ ಎಲ್ರಿಗೂ. ಈಗ ಹಸುವಾಗ್ಯದ. ಅಡಿಗೆ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಅವ್ರು. ಯಾವಾಗ ಮಾಡ್ತಾರೆ? ಜಲ್ದಿ ಮಾಡ್ರಿ ಅಡಿಗೆ ಮಹಾಲಕ್ಷ್ಮಿ ಅವರೇ. ಊಟ ಮಾಡಮ್ರಿ. ಊಟ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು. ಇದು ರಾಯರ ಮಂತ್ರಾಕ್ಷತೆ ಹಾಕತ್ತಾರೆ. ಮಂತ್ರಾಲಯದಿಂದ ತಂದ ರಾಯರ ಮಂತ್ರಾಕ್ಷತೆ ಹಾಳಾಕತ್ತೆ ನೋಡ್ರಿ, ಎತ್ಕೋಬೇಕಂತತ್ರಿ. ಆಯಿತು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.